ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಚೂಡಿದಾರ ಟಾಪನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಕಾಟನ್ ಬಟ್ಟೆ ಇದು. ಇದನ್ನು ನಾನು ಫೋರ್ ಫೋಲ್ಡ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಒಮ್ಮೆಲೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್. ಇದು 42 ಸೈಜಿನ ಟಾಪ್, ಚೂಡಿದಾರ ಟಾಪ್ ಇದು. ಹಾಗಾಗಿ ನಾವು ಕರೆಕ್ಟಾಗಿ ವಿಡ್ತ್ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಈಗ ನೋಡಿ, ಲೆಂತ್ ಬಂದು ನಾನು ಲೈನಿಂಗ್ ಬಟ್ಟೆ ಎಷ್ಟಿದೆ ಅಷ್ಟು ತೊಗೋತಾ ಇದ್ದೀನಿ. ಇವಾಗ ಶೋಲ್ಡರ್ 7 ಇಂಚು, ಆರ್ಮ್ ಹೋಲ್ 7 ಇಂಚು ತೊಗೊಂಡಿದ್ದೀನಿ. ಈಗ ಸ್ಕೇಲಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಆರ್ಮ್ ಹೋಲಿಂದ 8.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನಂತರ ಅದೇ ಆರ್ಮ್ ಹೋಲಿಂದ ನಾವಿಲ್ಲಿ 13.5 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೆಕ್ ವಿಡ್ತ್ ಬಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಉದ್ದ ಬಂದು 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಕೇಲಿಂದ ಗೆರೆ ಎಳೆಯಬೇಕು. ಇಲ್ಲಿ ಬ್ಯಾಕ್ ಸೈಡ್ ನೆಕ್ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವಿಡ್ತ್ 3 ಇಂಚು, ಲೆಂತ್ 7 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಚೆಸ್ಟ್ ವಿಡ್ತ್ ಬಂದು ಇಲ್ಲಿ 11 ಇಂಚನ್ನು ತೊಗೊಂಡಿದ್ದೀನಿ. 11 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂತರ 1.5 ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ. ಈಗ ಇಲ್ಲಿ ನಡದ ಸುತ್ತಳತೆ 10.5 ಇಂಚ್ ತೊಗೊಂಡಿದ್ದೀನಿ, 1.5 ಇಂಚ್ ಮಾರ್ಜಿನ್ಗೆ. ಇಲ್ಲಿ ಮತ್ತು ಕೆಳಗಡೆ 11 ಇಂಚ್ ತೊಗೊಂಡಿದ್ದೀನಿ, 1.5 ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡಿದ್ದೀನಿ. ಈಗ ಆರ್ಮ್ ಹೋಲಲ್ಲಿ 1.5 ಇಂಚಿಗೆ ಒಂದು ಪಾಯಿಂಟು ಮತ್ತು 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ಗೆ ಶೇಪ್ ಕೊಡಬೇಕು. 1.5 ಇಂಚಿಗೆ ಒಂದು ಶೇಪ್ ಕೊಡಬೇಕು. ಕೆಳಗಡೆ 1 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡಬೇಕು. ಇವಾಗ ನೋಡಿ, ನಾವೆಲ್ಲೆಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ನಾವು ಸ್ಕೇಲಿಂದ ಈ ರೀತಿ ಗೆರೆಯನ್ನು ಎಳೆಯಬೇಕು. ಸ್ಟ್ರೇಟಾಗಿ ಕೆಳಗಡೆ ಲೈನ್ ಕೊಡಬೇಕು. ಈಗ ಮಾರ್ಜಿನಲ್ಲೂ ಕೂಡ ಅಷ್ಟೇ ಸೇಮ್ ನಾವು ಎಲ್ಲಿ ಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ಗೆರೆಯನ್ನು ಎಳಿಬೇಕು. ನೋಡಿ, ಇದಿಷ್ಟು ಟಾಪ್ ಕಟ್ಟಿಂಗ್ ಆಯಿತು. ಈಗ ಸೆಂಟರಲ್ಲಿ ನಡೆದ ಸುತ್ತಳತೆಗೆ ಮತ್ತು ಕೆಳಗಡೆಗೆ ನಾವು ಇಲ್ಲಿ ಈ ರೀತಿ ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸೈಡಲ್ಲಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ನಾವು ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಇರೋ ಆರ್ಮ್ ಹೋಲ್ಗೆ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಆದ ನಂತರ ಈ ರೀತಿ ಕಾಣುತ್ತೆ ಇದು. ನಾನಿಲ್ಲಿ ನೆಕ್ಕನ್ನು ಡಿಸೈನ್ ಮಾಡ್ಕೋತಾ ಇದ್ದೀನಿ, ಹಾಗಾಗಿ ಇಲ್ಲಿ ಕಟಿಂಗ್ ಮಾಡಿ ತೋರಿಸ್ತಾ ಇಲ್ಲ. ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೋತೀನಿ. ನೋಡಿ, ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಕಟಿಂಗ್ ಆಯಿತು. ಈಗ ಒಳಗಡೆ ಇರೋ ಬಟ್ಟೆಯನ್ನು ತೆಗಿತಾ ಇದ್ದೀನಿ. ಈಗ ಇದು ಫ್ರಂಟ್ ಸೈಡ್ ಇರೋ ಕಡೆ ನಾವು 1 ಇಂಚಿಗೆ ಏನು ನಾವು ಆರ್ಮ್ ಹೋಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡದ್ದು 1.5 ಇಂಚ್ ಇರುತ್ತೆ, ಫ್ರಂಟ್ ಸೈಡದ್ದು 1 ಇಂಚ್ ಇರುತ್ತೆ. ಹಾಗಾಗಿ ಫ್ರಂಟ್ ಸೈಡದ್ದು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಅದರ ಮೇನ್ ಫ್ಯಾಬ್ರಿಕ್ ಇದು. ಈಗ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಬಟ್ಟೆಯನ್ನು ಇದರ ಮೇಲೆ ಇಟ್ಟು ಕಟ್ಟಿಂಗ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಈ ಬಟ್ಟೆ ಈ ರೀತಿ ಇದೆ. ಫ್ರಂಟ್ ಸೈಡ್ ಈ ರೀತಿ ಡಿಸೈನ್ ಇದೆ, ಬ್ಯಾಕ್ ಸೈಡಲ್ಲಿ ಪ್ಲೇನ್ ಆಗಿದೆ. ನೋಡಿ, ಈ ರೀತಿ ಸೆಂಟರಲ್ಲಿ ಅಷ್ಟೇ ಸರ್ಕಲ್ ಇದೆ. ಈಗ ನಾನು ಇದನ್ನು ಸೆಂಟರಲ್ಲಿ ಕಟ್ ಮಾಡ್ಕೋತೀನಿ. ಎರಡು ಬೇರೆ ಬೇರೆ ಮಾಡ್ಕೋಬೇಕು. ಫ್ಯಾಬ್ರಿಕ್ ಸೇಮ್ ಆಗಿದ್ದರೆ ಒಮ್ಮೆಲೆ ನಾವು
ಕಟ್ ಮಾಡ್ಕೋಬಹುದು, ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್. ಈ ರೀತಿ ಇದ್ದಾಗ ನಾವು ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಸೈಡ್ ಫ್ರಂಟ್ ಪಾರ್ಟ್ ಇದು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಕಟ್ಟಿಂಗ್ ಮಾಡಿರೋ ಬಟ್ಟೆಯನ್ನು ಇಡ್ತಾ ಇದ್ದೀನಿ. ಕರೆಕ್ಟಾಗಿ ಅದರ ಮೇಲೆ ಇಟ್ಟು ನಾವು ಈ ರೀತಿ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು. ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆಯನ್ನು ಮೇನಾಗಿ ನಾವು ಕರೆಕ್ಟಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಈ ರೀತಿ ಮೇನ್ ಫ್ಯಾಬ್ರಿಕಲ್ಲಿ ಇಟ್ಟು ನಾವು ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಈಗ ನೋಡಿ ಬ್ಯಾಕ್ ಪಾರ್ಟ್ ಮೇನ್ ಫ್ಯಾಬ್ರಿಕನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸರ್ಕಲ್ ಏನು ಡಿಸೈನ್ ಇದೆ ಅದನ್ನು ಸೆಂಟರ್ ಆಗಿ ಬರೋ ಥರ ನಾನು ಇಲ್ಲಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದರ ಮೇಲೆ ಈ ರೀತಿ ಲೈನಿಂಗ್ ಬಟ್ಟೆಯನ್ನು ಇಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡು ಕಟ್ಟಿಂಗ್ ಆಯಿತು. ಇವಾಗ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋಬೇಕು. ಬಟ್ಟೆ ಎಷ್ಟು ಉಳಿದಿದೆ ನೋಡಿಕೊಂಡು ಅದರ ಮೇಲೆ ನಾನು ಕಟ್ಟಿಂಗ್ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ನೋಡಿ ಇಲ್ಲಿ ಫ್ರಂಟ್ ಪಾರ್ಟದ್ದು ಬಟ್ಟೆ ಇಷ್ಟು ಉಳಿದಿದೆ, ಸ್ವಲ್ಪ ಡಿಸೈನ್ ಇದೆ, ಹಾಗಾಗಿ ಇದನ್ನೇ ನಾನು ಸ್ಲೀವ್ಸ್ಗೆ ಯೂಸ್ ಮಾಡ್ಕೋತೀನಿ. ನೋಡಿ ಇದರ ಲೆಂತ್ ಬಂದು 10 ಇಂಚ್ ಇದೆ. ವಿಡ್ತ್ ಇದರದು 11.5 ಇಂಚ್ ಇದೆ ಫ್ರೆಂಡ್ಸ್. ಹಾಗಾಗಿ ಇಷ್ಟು ಬಟ್ಟೆಯನ್ನು ಕಟ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕ್ ಮೊದಲು ನಾನು, ನಂತರ ಲೈನಿಂಗ್ ಬಟ್ಟೆಯನ್ನು ನೋಡಿಕೊಂಡು ಕಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ 12 ಇಂಚ್ ಇದೆ ಅಗಲ. ಈಗ ನೋಡಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಟಾಪ್ನ ಇಲ್ಲಿ ಆರ್ಮೋಲ್ನ ಅಳತೆ ತೊಗೋತಾ ಇದ್ದೀನಿ. ಇದು ಬಂದು 11.5 ಇಂಚ್ ಬಂತು. ಈ ರೀತಿ ನಾವು ಅಳತೆ ತೊಗೊಂಡು ಸ್ಲೀವ್ಸ್ನ ಕಟ್ಟಿಂಗ್ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ನಾವು ವಿಡ್ತ್ ತೊಗೋಬೇಕು ಅಂತ. 11.5 ಇಂಚ್ ಬಂದಿದೆ, ಹಾಗಾಗಿ ಅಗಲ ನಾನಿಲ್ಲಿ 11.5 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇದರ ಉದ್ದ ಬಂದು 10 ಇಂಚ್ ಇದೆ. ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ 11.5 ಇಂಚ್ ಇದೆ, ಲೆಂತ್ 10 ಇಂಚ್ ಇದೆ. ಇವಾಗ ಇಲ್ಲಿ ಸೈಡಲ್ಲಿ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕೈಯ ಸುತ್ತಳತೆ 7 ಇಂಚ್ ಇದೆ, 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಈ ರೀತಿ ಶೇಪ್ ಕೊಡಬೇಕು. ನೋಡಿ ನಾವೆಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿವರೆಗೂ ನಾವು ಈ ರೀತಿ ಶೇಪ್ ಕೊಡಬೇಕು. ಇಲ್ಲಿ ಮಾರ್ಜಿನ್ಗೆ 1.5 ಇಂಚನ್ನು ತೊಗೊಂಡಿದ್ದೀನಿ. 7 ಇಂಚ್ ಸುತ್ತಳತೆ ಇದೆ, ಮಾರ್ಜಿನ್ಗೆ 1 ಇಂಚ್ ತೊಗೊಂಡಿದ್ದೀನಿ. ಈಗ ಈ ರೀತಿ ಸ್ಕೇಲಿಂದ ಒಂದು ಲೈನ್ ಎಳಿಬೇಕು. ನೋಡಿ ಈ ರೀತಿ ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಕೂಡ ಆಯಿತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ಟಿಂಗ್ ಮಾಡ್ಕೋತೀನಿ. ಇದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಟು ಕಟ್ಟಿಂಗ್ ಮಾಡ್ಕೋತೀನಿ. ನಾನು ಸ್ಲೀವ್ಸ್ನ ಮುಂಭಾಗಿನ ಪಾರ್ಟನ್ನು ಇವಾಗ ಕಟ್ಟಿಂಗ್ ಮಾಡೋದಿಲ್ಲ, ಸ್ಟಿಚಿಂಗ್ ಮಾಡುವಾಗ ಎರಡು ಒಮ್ಮೆಲೆ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ಸ್ಲೀವ್ಸ್ ಕಟ್ಟಿಂಗ್ ಕೂಡ ಆಯಿತು. ಇದರ ಮುಂದಿನ ಸ್ಟಿಚಿಂಗ್ ವಿಡಿಯೋನ ನಾನು ಮುಂದಿನ ಭಾಗದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.